ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎನಿ ಪ್ರಾಬ್ಲಮ್ ಆರಾಧನಾ? ಪ್ರಾಬ್ಲಮ್ ಏನಂದ್ರೆ ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಿಲ್ದಿರೋದು ಮಾನ್ಸಿ. ಐ ಡೋಂಟ್ ನೋ ವೈ ಹಿ ಇಸ್ ಬಿಹೇವಿಂಗ್ ಲೈಕ್ ದಿಸ್. ಬಿಹೇವಿಂಗ್ ಲೈಕ್ ವಾಟ್? Like he doesn't care. ಐ ಆಮ್ ಸಾರಿ ಆರಾಧನಾ, ನಾನು ಹೇಳ್ಬಾರ್ದಿತ್ತು ಅನ್ಸುತ್ತೆ. ಬಟ್ ಏನ್ ಗೊತ್ತಾ ಆರಾಧನಾ, ಈ ಮನೆ ಪ್ರಾಬ್ಲಮ್ಸ್ಗಳನ್ನ ವೆಲ್ಕಮ್ ಮಾಡ್ತಾನೆ ಇರುತ್ತೆ. ಇಲ್ಲಿ ಯಾರು ನೆಮ್ಮದಿ ಆಗೇ ಇರಲ್ಲ, ಎಸ್ಪೆಷಲಿ ಮದ್ವೆ ಆದವರು. ನನ್ಗನ್ಸುತ್ತೆ ಈ ಮನೆನೇ ಗಂಡ ಹೆಂಡತಿರ್ಗೆ ಒಂಥರ ಶಾಪ ಅಂತ. ನೋಡಿ, ನಿಮ್ ಗಂಡ ನಿಮ್ಗೀಗ ಸಿಕ್ಕಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಅವ್ರು ಯಾವತ್ತೂ ನಿಮ್ ಕೈಗೆ ಸಿಗಲ್ಲ ಅನ್ಸುತ್ತೆ. ಬಿ ಕೇರ್ಫುಲ್. ಅವ್ರ ಗಮನ ಬೇರೆ ಇನ್ನೆಲ್ಲೋ ಇದೆ. ಆದಷ್ಟು ಬೇಗ ಈ ವಿಚಾರನ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಮನ್ಸೊಳಗೆ ಎಲ್ಲೋ ಬಚ್ಚಿಟ್ಕೊಂಡಿದ್ದಂಥ ಭಯ ಇವ್ರು ಹೇಳಿದ ಮಾತು ನಿಜ ಆಗುತ್ತೇನೋ ಅನ್ನೋದೆ. ವಿಶ್ನ ಇಲ್ಲಿಂದ ಬೇಗ ಕರ್ಕೊಂಡು ಹೋಗ್ಬೇಕು. ಆದ್ರೆ ಯಾಕೆ ಅತ್ತೇನೋ ನನ್ನ ಹತ್ರ ಏನೂ ಹೇಳ್ತಿಲ್ಲ? ಏನ್ ನಡೀತಾ ಇದೆ? ಈಗ ನೀವು ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಹುಷಾರ್. ಮಾನ್ಸಿ. ಓ ಹರ್ಷ, ನೀನ್ ಇಲ್ಲೇ ಇದೆಯಾ? ನಾನೆಲ್ಲೋ ನೀನು ಆಫೀಸ್ ವರ್ಕ್ ಮಾಡ್ಕೊಳ್ತಿದ್ಯಾ ಅನ್ಕೊಂಡೆ. ಯಾಕೆ? ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಿದ್ದರೆ ಇನ್ನೂ ಹುಷಾರಾಗಿ ಮಾತಾಡ್ತಿದ್ದೆ ಮಾನ್ಸಿ. ಹುಷಾರಾಗ? ವಾಟ್ ಡು ಯು ಮೀನ್? ನೀನು ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಮಾನ್ಸಿ. ರಾಂಗ್ ಮಾನ್ಸಿ, ನೀನು ಮಾತಾಡಿದ ತಪ್ಪು. ತಪ್ಪ? ನಾನು ಮಾತಾಡಿದ್ರಲ್ಲಿ ತಪ್ಪೇನಿದೆ ಹರ್ಷ? ಅವ್ರು ಈಗಷ್ಟೇ ಸಂಜು ಬ್ರದರ್ನ ಹುಡ್ಕೊಂಡು ಬಂದಿದ್ದಾರೆ. ದೇ ಆರ್ ಟೇಕಿಂಗ್ ದರ್ ಓನ್ ಟೈಮ್. ನೀನು ಈ ಟೈಮಲ್ಲಿ ಈ ಥರ ಎಲ್ಲ ಮಾತಾಡ್ಬೇಕಿತ್ತ ಮಾನ್ಸಿ? ಇಲ್ಲಿ ಸಮಸ್ಯೆ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತು ಮಾನ್ಸಿ. ಸಂಜು ಬ್ರದರ್ಗೆ ಹಳೇದು ಯಾವುದು ನೆನಪಿಲ್ಲ. ನೆನಪಾಗೋವರೆಗೂ ನಾವೆಲ್ಲರೂ ವೆಯ್ಟ್ ಮಾಡಲೇಬೇಕು. ಆರಾಧನಾ ನಿನ್ ಸಂಜು ಬ್ರದರ್ ವೈಫ್, ಅವಳು ವೇಟ್ ಮಾಡೋದ್ರಲ್ಲಿ ಅರ್ಥ ಇದೆ. ನಾವೆಲ್ಲ ಯಾಕೆ ವೇಟ್ ಮಾಡಬೇಕು ಹರ್ಷ? ಮಾನ್ಸಿ, ಹೀಗೆ ಮಾತಾಡಿದ್ರೆ ಹೇಗೆ? ನಿನ್ಗೆ ಸ್ವಲ್ಪನೂ ಅವ್ರ ಬಗ್ಗೆ ಕನ್ಸನೇ ಇಲ್ವಾ? ನನಗೆ ನನ್ನ ಹಸ್ಬೆಂಡ್ ಮೇಲೆ ಕನ್ಸರ್ನ್ ಕೇರ್ ಎಲ್ಲ ಇದೆ, ಇನ್ನೊಬ್ರ ಮೇಲಲ್ಲ. ಅವಳು ಅವ್ರ ಗಂಡನ್ನ ಕರ್ಕೊಂಡು ಹೋಗ್ಬಿಟ್ರೆ ಈ ತಲೆನೋವು ಯಾವುದು ಇರೋದೇ ಇಲ್ಲ. ನಾವು ಎಷ್ಟು ಅಂತ ಬೇರೆಯವ್ರನ್ನ ಈ ಮನೇಲಿ ಸಾಕೋದು. ಯು ನೋ ವಾಟ್ ಹರ್ಷ, ನನಗಂತೂ ನಮ್ಮ ಮನೆಯವ್ರನ್ನ ಬಿಟ್ಟು ಬೇರೆ ಯಾರೇ ಬಂದ್ರು ಉಸಿರು ಕಟ್ಟಂಗಾಗುತ್ತೆ. ಮನೆ ಮಾತ್ರ ಅಲ್ಲ, ಆಫೀಸಲ್ಲೂ ಅಷ್ಟೇ ಬೇರೆಯವ್ರದೇ ದರ್ಬಾರು. ನಾವೆಲ್ಲರೂ ಮೂರನೇವ್ರಾಗಿ ನಿಂತಿದ್ದೀವಿ ಅಷ್ಟೇ. ನೋಡು ಹರ್ಷ, ಮೊದ್ಲಿಂದಾನು ನಾನು ಏನ್ ಹೇಳಿದಿನೋ ಅದೆಲ್ಲ ನಿಜಾನೇ ಆಗ್ತಾ ಬರ್ತಾ ಇದೆ. ನೀನು ಅಷ್ಟೇ ಆ ಸಂಜುನ ಬ್ರದರ್ ಬ್ರದರ್ ಅಂತ ತುಂಬಾ ಹಚ್ಕೋತಾ ಇದ್ಯಾ. ಮುಂದೆ ಒಂದಿನ ಪಶ್ಚಾತ್ತಾಪ ಪಡ್ತೀಯ. ಬಿ ಕೇರ್ಫುಲ್. ವಿಶು, ಕೆಲಸ ಮಾಡಿ ಸಾಕು. ಬಾ 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 ಬಾ. ಅನು ಅವರೇ ಬನ್ನಿ. ಇಟ್ಸ್ ಓಕೆ, ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತೆ, ನಾ ಆಮೇಲೆ ಬರ್ತೀನಿ. ಒಂದು ನಿಮಿಷ ಅನು ಅವರೇ.
ನಾನು ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಬನ್ನಿ. ನಿಮ್ಮ ಜೊತೆ ನಾನು ಆಮೇಲೆ ಮಾತಾಡ್ತೀನಿ. ನಾನೀಗ ಅನೂರ್ ಹತ್ರ ಮಾತಾಡಲೇಬೇಕು. ಪ್ಲೀಸ್ ನೀವು ಹೋಗ್ತೀರಾ? ವಿಶು, ನಿನಗೆ ರೆಸ್ಟ್ ಬೇಕು. ನಾನು ಆಮೇಲೆ ಬರ್ತೀನಿ. ಇಲ್ಲಿ ನೋಡಿ, ಆಫೀಸಲ್ಲಿ ನಾವು ಆಮೇಲೆ ಮಾತಾಡ್ಬೋದು. ಈಗ ನೀವು ರೆಸ್ಟ್ ಮಾಡಿ. ನಾನು ಈಗಲೇ ಮಾತಾಡಬೇಕು ಅಂತ ಹೇಳಿದ್ನಲ್ಲ, ಇಟ್ಸ್ ಇಂಪಾರ್ಟೆಂಟ್. ವಿಶು, ಯಾರ ಮೇಲೆ ನಿನ್ ಕೋಪ ಇನ್ಯಾರ ಮೇಲೋ ತೀರಿಸ್ಬೇಡ. ಪ್ಲೀಸ್ ಕಾಮ್ ಡೌನ್. ನಾನು ನಿಮಗೆ ಹೇಳಿದ್ನಲ್ಲ, ನಾನು ಆಮೇಲೆ ಬರ್ತೀನಿ. ಈಗ ಅನೂರ್ ಹತ್ರ ಮಾತಾಡಬೇಕು ಅಂತ. ಪ್ಲೀಸ್ ಹೋಗಿ, ಪ್ಲೀಸ್. ಈಗಲೇ ಮಾತಾಡಬೇಕು ಅಂದ್ರಲ್ಲ, ಅಂಥದ್ದೇನು ವಿಷಯ? ಯಾಕೆ ಹೀಗಾಡ್ತಿದ್ದೀರಾ? ನೀವೇ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಹೋದ ವರ್ಷದವರೆಗೂ ವರ್ಧನ್ ಮನೆತನಕ್ಕೆ ಸೇರಿದಂಥ ಜಾಗ ಈಗ ಇಲ್ಲ. ಅದು ಏನಾಯಿತು ಅನ್ನೋದಕ್ಕೂ ರೆಕಾರ್ಡ್ಸ್ ಇಲ್ಲ. ಅಂದರೆ ಏನರ್ಥ? ನಮ್ಮ ಕಣ್ ತಪ್ಪಿಸಿ ಇಲ್ಲಿ ಏನೇನೋ ನಡೀತಿದೆ, ಆದರೆ ಅದು ಯಾವುದಕ್ಕೂ ಪೇಪರ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಸಂಪಿಗೆಪುರದ ಬಂಗ್ಲೆಗೆ ನಾವು ಹೋದ ವರ್ಷ ಮೇಂಟೆನೆನ್ಸ್ ಖರ್ಚುಗಳನ್ನ ಮಾಡಿದ್ದೀವಿ, ಟ್ಯಾಕ್ಸ್ ಕೂಡ ಕಟ್ಟಿದ್ದೀವಿ. ಆದರೆ ಈ ವರ್ಷ ಅದು ನಮ್ದಲ್ಲ. ಅಂದರೆ ಯಾರ ಹೆಸರಲ್ಲಿದೆ? ಇದೊಂದೇ ಅಲ್ಲ, ನಮ್ಮ ಎಷ್ಟೊಂದು ಲ್ಯಾಂಡ್ಗಳು, ಫ್ಯಾಕ್ಟ್ರೀಸು, ಬಂಗ್ಲೆಗಳು ಯಾವುದೂ ನಮ್ದಾಗಿಲ್ಲ. ಆದರೆ ಅದು ಯಾವುದಕ್ಕೂ ಆಫಿಷಿಯಲ್ ಪೇಪರ್ಸ್ ಇಲ್ಲ. ನೋ, ನೀವು ಸರಿಯಾಗಿ ನೋಡಿರಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಹೀಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅನುವ್ರೆ, ನಾನು ದಡ್ಡ ಅಲ್ಲ. ಇದನ್ನು ಮೀರಾ ಅವ್ರ ಹತ್ರ ಹೇಳಿದ್ರು, ಅವರು ಹೀಗೆ ಹೇಳ್ತಾರೆ. ಅಲ್ಲ, ಎಲ್ಲ ಪ್ರೂಫು ನಿಮ್ಮ ಕಣ್ಮುಂದೆ ಇರುವಾಗ ನೀವು ಯಾಕೆ ಸತ್ಯನ ಒಪ್ಕೋತಿಲ್ಲ? ನನಗೆ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗ್ತಿಲ್ವಾ? ಹಾಗಿದ್ಮೇಲೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಮಾಡಬೇಡಿ. ಮೊದಲು ನಿಮ್ಮ ಮತ್ತೆ ನಿಮ್ಮ ಹೆಂಡತಿ ಮಧ್ಯೆ ಇರೋ ಮನಸ್ತಾಪನ ಸರಿ ಮಾಡ್ಕೊಳ್ಳಿ. ಗುಡ್ ನೈಟ್. ಹಲೋ ಮೀರಾ, ಇನ್ಕಮ್ ಟ್ಯಾಕ್ಸ್ ಪಾಸ್ವರ್ಡ್ ಹೇಳು. ಓಕೆ, ಥ್ಯಾಂಕ್ ಯು. ಅವ್ರು ಹೇಳಿದ್ದಲ್ಲ ನಿಜ. ಬಟ್ ನಮ್ಮ ಪ್ರಾಪರ್ಟಿನ ನಮಗೆ ಗೊತ್ತಿಲ್ಲದೆ ಬೇರೆಯವ್ರು ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ? ವಿಶು, ವಿಶು, ಕೆಲಸ ಇದೆ ಅಂತ ಬಂದೆ. ಈಗೇನು ಮಾಡ್ತಿದ್ಯಾ?
ಮಲ್ಕೊಂಡಿದ್ದೆ. ಈಗಲೂ ಕೆಲಸ ಇದೆ ಅಥವಾ ಬೇರೆ ಏನೋ ಮಾಡಬೇಕು ಅಂತ ನೆಪ ಹೇಳಕ್ಕೆ ಹುಡುಕ್ತಿದ್ಯಾ ವಿಶ್? ಯಾಕೋ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ನಾನೇನು ತಪ್ಪು ಮಾಡಿದೆ? ಅದು ನಾನೊಂದು ಕಾಲ್ಗೋಸ್ಕರ ಕಾಯ್ತಾ ಇದ್ದೀನಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಾಲ್ ಇದೆ. 5 ನಿಮಿಷ ಸಿಕ್ಕರೆ ಸಾಕು, ನಾನು ಪಕ್ಕ ಬಂದು ಕೂರ್ತಿದ್ದೆ. ನೀನು ಕೆಲಸದ ಮಧ್ಯ ಸಮಯ ಮಾಡಿಕೊಂಡು ಮಾತಾಡ್ತಿದ್ದೆ ನನ್ನ ಹತ್ರ. ಆದರೆ ಈಗ ಇಲ್ಲ, ನಿಜವಾಗ್ಲೂ ಕಾಲ್ಗೋಸ್ಕರ ಕಾಯ್ತಾ ಇದ್ದೀನಿ. ನಂಬ್ತೀನಿ. ನಾನು ಬಂದಾಗಿಂದ ನನ್ನ ಅತ್ತೆ ನನ್ನ ಹತ್ರ ಮಾತಾಡಿಲ್ಲ. ಇವನು ನನ್ನ ಅವಾಯ್ಡ್ ಮಾಡ್ತಿದ್ದಾನೆ. ಏನು ನಡೀತಿದೆ ಅಂತ ಯಾರನ್ನು ಕೇಳಿ ತಿಳ್ಕೊಳ್ಳಿ. ಪುಷ್ಪ, ಮುಂದ್ಗಡೆ ಬಾಗ್ಲು ಹಾಕಿದ್ಯಾ ತಾನೆ? ಅಡುಗೆ ಮನೆಗೆ ಬಂದು ಸುಬ್ಬು ಟೀ ಮಾಡ್ತಾವನೆ ಅಂತ ಒಟಾರ್ದವ್ರಿಗೆ ಏನಾದ್ರು ಗೊತ್ತಾಗೋದ್ರೆ ಲೋಟ ಹಿಡ್ಕೊಂಡು ಮನೆ ಮುಂದೆ ಕ್ಯೂ ನಿಂತ್ಕೊಬಿಡ್ತಾರೆ. ಟೆನ್ಷನು ಟೆನ್ಷನು ಟೆನ್ಷನು, ಎಲ್ಲ ಟೆನ್ಷನ್ಗೂ ಈ ಟೀನೇ ಟಿಕ್ 20. ಟಿಕ್ 20 ಅಂದ್ರೆ ಏನು ಅಂತ ನೋಡ್ತಿದ್ದೀನಿ ದಡ್ಡಿ. ಈ ಟೀನೇ ಟಿಕ್ 20. ಸ್ವಲ್ಪ ಸುಮ್ಮನೆ ಇರ್ತೀಯ ಸುಬ್ಬು? ಬಂದಾಗ್ಲಿಂದ ನೋಡ್ತಿದ್ದೀನಿ ವಟ 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 ಅಂತಿದ್ಯಲ್ಲ. ತಗೊಳ್ಳಿ ಮೇಡಮ್, ಈ ಟೀ ಗಂಟ್ಲಲ್ಲಿ ಇಳಿಯೋವರೆಗೂ ಅದು ಹಾಗೇನೆ. ಇದು ನಿಂಗೆ, ಇದು ನಂಗೆ. ಇದ್ಯಾಕೆ? ಇದು ನಾನೇ ಮಾಡಿದ್ದಲ್ವಾ, ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ನಂಗೆ, ಇದು ನಿಂಗೆ. ಯಾವಾಗ್ಲೂ ತಮಾಷೆನೆ. ಅಬ್ಬಾ, ಈಗ ಟೆನ್ಷನ್ ಎಲ್ಲ ರಿಲೀಸ್ ಆಗೋಯ್ತಪ್ಪ. ನೀನ್ ಯಾಕೆ ಈ ರೀತಿ ಟೆನ್ಷನ್ ಅಲ್ಲಿ ಇದ್ಯಾ? ಟೆನ್ಷನ್ ಇಂದ ನಿನ್ಗೇನಾದ್ರು ಪ್ರಯೋಜನ ಆಗ್ತಿದ್ಯಾ? ಕೂದಲು ಬೆಳ್ಳಗಾಗೋಗುತ್ತೆ, ಕಣ್ಸುತ್ತ ಕಪ್ಪಗಾಗೋಗುತ್ತೆ, ಆಮೇಲೆ ಇನ್ನೊಂದ್ ಸ್ವಲ್ಪ ದಪ್ಪ ಆಗ್ತೀಯ. ಬೇಕಾ ಇದೆಲ್ಲ? ಟೆನ್ಷನ್ ಮಾಡ್ಕೊಂಡ್ರೆ ದಪ್ಪ ಆಗ್ತಾರ? ಸಣ್ಣ ತಾನೇ ಆಗ್ಬೇಕು. ದುಃಖ ಮೈನಸ್ ಸಣ್ಣ, ಟೆನ್ಷನ್ ಪ್ಲಸ್ ದಪ್ಪ. ಅಯ್ಯೋ, ನಿನ್ನ ಹತ್ರ ಮಾತಾಡಿದ್ರೆ ಇರೋ ಟೆನ್ಷನ್ ಜಾಸ್ತಿ ಆಗುತ್ತೆ. ಜೋಗ್ತವ ಬಂದು ಹೋದಾಗ್ಲಿಂದ ಕೈ ಕಾಲೇ ಆಡ್ತಿಲ್ಲ. ಅದ್ಯಾಕೆ ಹಂಗೆ ಹೇಳ್ಬಿಟ್ಟೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ. ಏನಂದು ಜೋಗ್ತವ? ಅದು ನಿನ್ನ ಮಗಳಿಗೀಗ ಎಚ್ಚರಿಕೆಯಿಂದ ಇರಕ್ಕೆ ಹೇಳು ಪುಷ್ಪ. ಆಕಿ ಸೌಭಾಗ್ಯನ ಆಕಿ ತನ್ನ ಕೈಯಾರ ಕಳ್ಕೊಳಕ್ ಹತ್ತಾಳ. ಹಂಗ ಆಗ್ದಿರೋ ಹಂಗ ನೀನ ನೋಡ್ಕೋಬೇಕು. ಆಕಿ ಹಣಿಯಾಗ ಬರ್ದಿರೋ ರಾಜಯೋಗ ಮತ್ ಸಿಗ್ತೈತಿ. ಇಷ್ಟು ಹೇಳಿದ್ಲು. ಓ, ಅಷ್ಟೇನಾ? ಏನು? ಓ ಅಷ್ಟೇ ನಾನಾ? ಕಣ್ಣು ಮುಂದೆ ಇರೋ ಸೌಭಾಗ್ಯನ ಕಳ್ಕೊಬೇಡ ಅಂತ ಮಗಳಿಗೆ ಹೇಳು ಅಂತ ಹೇಳಿದ್ಲು ಸುಬ್ಬು. ಯಾವ ಸೌಭಾಗ್ಯದ ಬಗ್ಗೆ ಹೇಳಿದ್ಲೋ ಏನೋ. ಇದನ್ನ ಅನ್ನೋ ಹತ್ರ ನಾನು ಹೆಂಗೆ ಹೇಳೋದು? ನಿಂದೊಳ್ಳೆ ಕತೆ ಕಣೆ. ಹೆಣ್ಣಿಗೆ ಸೌಭಾಗ್ಯ ಅಂದ್ರೆ ಏನ್ ಹೇಳು? ಏನು? ನೀನೇ ಹೇಳು. ಅವಳು ಮುತ್ತೈದೆ ಭಾಗ್ಯ ಕಣೆ. ಹೌದು. ಅವಳು ಕಣ್ಮುಂದೆನೆ ಅವಳ ಗಂಡ ಇದ್ದಾನೆ ಅಂತ ಜೋಗ್ತವ ಹೇಳ್ಬಿಟ್ಟು ಹೋಗಿದ್ದಾಳೆ ಅಷ್ಟೇ. ಸುಬ್ಬು, ನೀನ್ ಏನ್ ಮಾತಾಡ್ತಿದ್ಯಾ ಸುಬ್ಬು? ಅಂದ್ರೆ ಇದು ಅನುಗೆ ಇನ್ನೊಂದು ಮದುವೆ ಮುನ್ಸೂಚನೆ ಕಣೆ. ಮುಚ್ಚು ಬಾಯಿ, ಜೋರಾಗಿ ಮಾತಾಡ್ಬೇಡ. ಜೋಗ್ತವ ಹೇಳಿದಾಳೆ ಪುಷ್ಪ. ನನ್ನ ಯೋಚನೆನೂ ಅದೇ, ಇದರಲ್ಲಿ ಡೌಟೇ ಬೇಡ. ಅನು ಜೀವನದ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಕಣೆ.
ಅನುನ ಯಾರು ಕಾಳಜಿ ಮಾಡ್ತಾರೆ, ಯಾರು ಅವಳನ್ನ ಅರ್ಥ ಮಾಡ್ಕೋತಾರೆ, ಅವರೇ ಅವಳ ಪಾಲಿಗೆ ಸೌಭಾಗ್ಯ ಕಣೆ. ಇದನ್ನೆಲ್ಲ ಅವಳ ಹತ್ರ ಹೇಳ್ಕೊಳಕ್ಕಾಗುತ್ತಾ? ಯಾಕಾಗಲ್ಲ? ಫೋನ್ ಮಾಡು. ನನ್ನಿಂದ ಆಗಲ್ಲ. ನಿನ್ನಿಂದ ಆಗಲ್ಲ ಅಂದ್ರೆ ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತೀಯಾ? ಯೋಚನೆ ಮಾಡು. ಮಾಡೆ. ಸರಿ. ಸುಬ್ಬು, ಅವಳ ನಂಬರ್ ಬ್ಯುಸಿ ಬರ್ತಾ ಇದೆ. ಇನ್ನೊಂದ್ಸಲ ಮಾಡು. ಹಲೋ ಹಲೋ ಅನು, ನೀನು ಇವಾಗ ಕಾಲ್ ಪಿಕ್ ಮಾಡಿರ್ಲಿಲ್ಲ ಅಂದಿದ್ರೆ ನಾನು ಸೀದಾ ಮನೆಗೆ ಬಂದ್ಬಿಡ್ತಿದ್ದೆ. ಆಫೀಸಿಗೆ ಹೊರಟ್ಯಾ? ಹ್ಞೂ ಕಣೆ, ನಾಳೆ ತಪ್ಸೋ ಆಗಿಲ್ಲ, 2 ದಿನ ಮುಂಚೆನೆ ಬರ್ಬೇಕಂತ ಹೇಳಿದ್ದೀನಿ, ನೆನ್ಪಿದ್ಯಾ? ಸರಿ ಕಣೆ, ನಾನು ನಿನ್ನ ಎಂಗೇಜ್ಮೆಂಟ್ನ ಮಿಸ್ ಮಾಡ್ಕೋತೀನ ಹೇಳು? ಖಂಡಿತ ಇವತ್ತೇ ಬರ್ತೀನಿ. ಸರಿ ಕಣೆ, ನಾನು ಕಾಯ್ತಾ ಇರ್ತೀನಿ. ಬಾಯ್. ಸರಿ, ಬಾಯ್. ಅನುಗೆ ಸಂಕೆಪುರದ ಬಂಗ್ಲೆ ಬಗ್ಗೆ ಹೇಳುವಾಗ ಪೂರ್ತಿ ಡೀಟೇಲ್ಸ್ ತಿಳ್ಕೊಂಡೇ ಹೇಳಬೇಕು. ಈ ಥರ ಅರ್ಧಂಬರ್ಧ ಹೇಳೋದು ಸರಿಯಲ್ಲ. ಈ ಕರುಣಾಕರನ್ ಹತ್ರ ಇವತ್ತು ಹೇಗಾದರೂ ಇದ್ರ ಬಗ್ಗೆ ತಿಳ್ಕೋಬೇಕು. ಬಾವಾ, ಅದಕ್ಕೆ ಏನಾದರೂ ಬೇಕಿತ್ತಾ? ಇಲ್ಲ, ನಾನು ನಿಮ್ಮ ಹತ್ರ 2 minutes ಮಾತಾಡಬೇಕಿತ್ತು. ಹೇಳಿ. ನಾನೀಗ ಒಟ್ಟಾರಕ್ಕೆ ಹೊರಟೆ ಬಾವಾ, ರಮ್ಯನ್ ಎಂಗೇಜ್ಮೆಂಟ್ಗೆ. ಓ ನೈಸ್. ಡ್ರಾಪ್ ಮಾಡಬೇಕಿತ್ತಾ? ಡ್ರೈವರ್ ಇರಬೇಕಲ್ವಾ? ನೋ ಬಾವಾ, ಐ ವಿಲ್ ಟೇಕ್ ಕೇರ್ ಆಫ್ ದಟ್. ನಾನೀಗ ಮಾತಾಡೋಕ್ಕೆ ಬಂದಿರೋದು ಆಫೀಸ್ ಬಗ್ಗೆ. ಆಫೀಸ್ ಬಗ್ಗೆನಾ? ಹಾಂ ಬಾವಾ, ನಾಳೆ ನಾನು ಆಫೀಸ್ ಕಡೆ ಗಮನ ಕೊಡೋದಕ್ಕಾಗಲ್ಲ, ಎಲ್ಲನೂ ನೀವೇ ನೋಡ್ಕೋಬೇಕಾಗತ್ತೆ. ಅದನ್ನು ಎನಿಹೋ ನಾನು ಮಾಡ್ತಿದ್ದೀನಲ್ವ ಅದಕ್ಕೆ. ಅಂದರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ಲಾಗಿ ಇರಬೇಕು ಬಾವಾ. ಅಂದರೆ ಈಗ ನಾನು ಮಾಡ್ತಿರೋ ಕೆಲಸ ಸಾಲ್ತಿಲ್ಲ ಅಂತನಾ? ಇಲ್ಲ ಇಲ್ಲ ಬಾವಾ, ನಾನು ಹಾಗೆ ಹೇಳಲಿಲ್ಲ. ನಮ್ಮ ಪ್ರಾಪರ್ಟೀಸ್ ಎಲ್ಲ ನಮ್ಮ ಕೈ ತಪ್ಪಿ ಹೋಗ್ತಾ ಇದ್ದಾವೆ. ಅದರ ಅರ್ಥ ನಾವು ಕೇರ್ಲೆಸ್ ಆಗಿದ್ದೀವಿ ಅನ್ನೋದು ಅಲ್ವಾ. ವಿ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಬಾವಾ. ಯಾ ಹರ್ಷ, ನೀನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನೀನ್ ಸರಿಯಾಗಿ ಕೆಲಸ ಮಾಡ್ತಿದ್ರೆ ನಮ್ಗೆ ಈ ತರ ಲಾಸ್ ಆಗ್ತಿರ್ಲಿಲ್ಲ ಅಲ್ವಾ ಅನು? ಆಮ್ ಐ ರೈಟ್? ಮಾನ್ಸಿ ಪ್ಲೀಸ್. 1 ನಿಮಿಷ ಹರ್ಷ, ನೀನ್ ಸುಮ್ಮನೆ ಇದ್ಬಿಡು. ನಮ್ಗೆ ಗೊತ್ತಿಲ್ಲದೆ ನಮ್ಮ ಪ್ರಾಪರ್ಟೀಸ್ ಎಲ್ಲ ನಮ್ ಕೈ ತಪ್ಪು ಹೋಗ್ತಿದ್ಯಂತೆ. ಅದೆಲ್ಲ ಕೈ ತಪ್ಪು ಹೋಗುವಾಗ ಮಾಡಿದ್ ಯಾರು ಅಂತ ಗೊತ್ತಿದ್ದೂನು ನಿನ್ನ ಹತ್ರ ಬಂದು ಕೇಳ್ತಿದಾರಲ್ಲ, ಅದೇ ನನ್ಗೆ ಆಶ್ಚರ್ಯ. ನಿನ್ ಗಂಡ ಅನ್ಸ್ಕೊಂಡವರು ನಮ್ಮಿಂದ ಆಸ್ತಿ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರಲ್ಲ, ಅವ್ರು ಬಿಟ್ರೆ ಬೇರೆ ಇನ್ಯಾರಿದ್ದಾರೆ? ನೀನೇ ಹೇಳು. ಮಾನ್ಸಿ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಯಾವಾಗಲೂ ಈ ಥರ ಮಾತಾಡ್ತೀಯಾ? ನಾನೇ ತಪ್ಪು. ಅಕ್ಕ, ಅದು ನಾನು ಸ್ವಲ್ಪ ಜಾಸ್ತಿ ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿ ಹೋಗೋದಕ್ಕೆ ಬಂದೆ ಅಷ್ಟೇ ಅಕ್ಕ, ಬೇರೇನೂ ಇಲ್ಲ. ವಿಶು, ವಿಶು ಎಲ್ಲಿ ಹೋದ? ಅನು, ವಿಶು ಎಲ್ಲಿ? ರಾತ್ರಿ ಅದೇನೋ ಫೋನ್ ಕಾಲ್ ಇದೆ ಅಂತ ಸ್ಟಡಿ ರೂಮಲ್ಲೇ ಇದ್ದ. ಹಿ ಡಿಡ್ಂಟ್ ಕಮ್ ಬ್ಯಾಕ್ ಟು ದ ರೂಮ್. ಐ ವಾಸ್ ವೇಟಿಂಗ್. ನೀವೇನಾದರೂ ನೋಡಿದ್ರಾ? ಐ ಥಿಂಕ್ ಹೀಸ್ ಅವಾಯ್ಡಿಂಗ್ ಮೀ ಅನು. ನೀವ್ಯಾಕೆ ಹಾಗೆ? ಇಟ್ ಈಸ್ ವೆರಿ ಕ್ಲಿಯರ್. ಅವನಿಗೆ ನನ್ನ ಹತ್ರ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವನಿಗೆ ಇಲ್ಲಿಗೆ ಬಂದಮೇಲೆ ಏನೋ ಆಗಿದೆ. ನೀವೆಲ್ಲದೇನೋ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ದೀರಾ, ಅದೇನು ಟ್ರೀಟ್ಮೆಂಟ್ ಅಂತ ಗೊತ್ತಾಗ್ತಿಲ್ಲ. ಆರಾಧನಾ, ಸಂಜು ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಮ್ಮ ಅತ್ತೆ ಮಾವ ಹೋಗ್ತಿದ್ದಾರೆ. ಅವ್ರು ಬಂದಮೇಲೆ ಎಲ್ಲ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತಮ್ಮ? ವಿಶು ಮಾತ್ರ ಅಲ್ಲ, ನನ್ನ ಅತ್ತೆ ಮಾವನು ನನ್ನ ಹತ್ರ ಸರಿಗೆ ಮಾತಾಡ್ತಿಲ್ವಲ್ಲ, ಅವ್ರು ಏನು ಹೇಳ್ತಾರೆ ನನಗೆ? ಈಗ ವಿಶು ಎಲ್ಲಿದ್ದಾನೆ? ನಾನು ಅವನ ಹತ್ರ ಮಾತಾಡಬೇಕು.
ಅವರ ಸಾಹೇಬರು ಮುಂಜಾನೆ ಎದ್ದದ್ದು ಏನೋ ಕೆಲಸದ ಮೇಲೆ ಹೊರಗೆ ಹೋದ್ರಿ. ಎಲ್ಲಿಗೆ? ಜಾಗದ ಬಗ್ಗೆ ಏನೂ ಹೇಳಿಲ್ರಿ. ಅಕಸ್ಮಾತ್ ಯಾರು ಕೇಳಿದ್ರೆ ಕೆಲಸದ ಮೇಲೆ ಹೊರಗಡೆ ಹೋಗ್ಯಾರ ಅಂತ ಅಂತಂದು ಹೇಳ್ಯಾರ್ರಿ. ಯಾವತ್ತೂ ಅವ್ನು ನನಗೆ ಹೇಳ್ದೆ ಹೋಗೋನೇ ಅಲ್ಲ. ಇದು ನನ್ನ ವಿಶ್ವಾಸ ಅಂತ ಅನ್ನಿಸ್ತಾ ಇಲ್ಲ. ಸೇಮ್ ಬ್ರೋ ಇನ್ ಲಾನು ಹೀಗೆ ಇದ್ರು. ನಂಬಿಕೆ ಬರೀ 3 ಅಕ್ಷರದ ಪದ.